ಐತೆ ನವೀನ, ಅಲ್ಲಿ ಕಲ್ಲು ಹಾಕೋರ, ಇಲ್ಲಿ 10 ಬಸ್ ಕಲ್ಲು ಐತೆ ಇಲ್ಲಿ. ಈಗ ಮೊನ್ನೆ ಇದು ಆ ಕಲ್ಲಿಟ್ಟರೆ ಮಾತಾಡಿಗೆ ಅವಕಾಶ ಅದೇ ಸಾರ್ವಜನಿಕರಿಗೆ. ಸರಿ ಮೇಡಮ್, ಬೇರೆ ಯಾರ ಸಂಬಂಧಪಟ್ಟ ಕಳಿಸಿ ಸಾಲ್ವೇಷನ್ ಮಾಡ್ಬೇಕಾದ್ರೆ ಪೀಸ್ಫುಲ್ ಮುಗಿಸ್ತೀವಿ. ಮೇಡಮ್ಗೆ 2 ಬೆಳಿಗ್ಗೆ 11, 12, 1 ಗಂಟೆ ಈಗ ಮಾತಾಡ್ತೀವಿ. 5 ನಿಮಿಷ ಮೇಡಮ್ಗೆ. ಮೊದಲನೇದು ಎಲ್ಲಕ್ಕಿಂತ ಹೆಚ್ಚಾಗಿ ಅಂದ್ರೆ ಬೆಳಗ್ಗೆಯಿಂದ ನಮ್ಮ ಕಬಡ್ಡಿ ಆಟಗಾರ ಎಲ್ಲ ಜನಸ್ನೇಹಿಯಾಗಿದ್ದಂಥ ಶಿವಕುಮಾರ್ ಇವತ್ತು ಆಕ್ಸಿಡೆಂಟ್ ಆಗಿ ಇವತ್ತು ಸಿಸಿ ನಮ್ಮೆಲ್ಲರ ಪ್ರೀತಿಯ ಪಾತ್ರರಾಗಿದ್ದ ಸಿಸಿ ಇವತ್ತು ಅವನು ತೀರೋದಂತ ಸಂದರ್ಭದಲ್ಲಿ ನಿಮಗೆ ಫೋನ್ ಹಾಕಿದ್ದೀನಿ. ಆದ್ರೂ ತಾವು ಇಷ್ಟು ಲೇಟ್ ಆಗಿ ನಮಗೆ ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ
ನಾವು ಆ ಬರೋಕ್ಕಿಂತ ಮುಂಚೆ ಫೋನ್ ಹಾಕಿದ ಆಟೋ ಚಾಲಕ ಸಂಘದ ಅಧ್ಯಕ್ಷರಿಗೆ ನೀವೇ ಮಾತುಕತೆ ಮಾಡಿ ಮುಗಿಸಿ, ಮೇಡಮ್ ಅಥವಾ ಸಂಬಂಧಪಟ್ಟವ್ರನ್ನ ಕಳಿಸಿ ಈ ರಸ್ತೆ ಬಗ್ಗೆ ಕೆಲಸ ಮುಗಿಸಿ ನಾವು ಸಭಾ ತಂದಾಗ ರಸ್ತೆ ಮಾಡಿದ್ರೆ ಇವತ್ತು ಈ ಸೀನಲ್ಲಿ ಅಂತ ನಮ್ಮ ವ್ಯಕ್ತಿ ನಮ್ಮ ಸ್ನೇಹಿತ ಇವತ್ತೊಂದು ದಿನ ಸತ್ತಿರೋ ಸಂದರ್ಭದಲ್ಲಿ ಈ ಸೀನ್ ಮಾಡಬೇಕು ಅಂತಿರಲಿಲ್ಲ. ದಯವಿಟ್ಟು ನೀವು ಮೊದಲನೇದು ಅಧಿಕಾರಿಗಳ ನಿರ್ಲಕ್ಷ್ಯನ ಈ ಕೆಲಸ ಮೊದಲನೇ ತಪ್ಪಾಗಿರೋದೇ ಇಲ್ಲಿ ಇಷ್ಟೋ ಗಂಟೆ ಆಗಿರಲಿಲ್ಲ. ಈ ಧರಣಿ ಮಾಡ್ತಾ ಇರೋದೇ ಈಗಾಗಲೇ ಅರ್ಧ ಮುಕ್ಕಾಲು ಗಂಟೆ ಆಯಿತು. ಪತ್ರಕರ್ತರು ಪೊಲೀಸ್ ಎಲ್ಲ ಬಂದರೆ ಮತ್ತೆ ಇವತ್ತು ನಾನು ಹೇಳೋದು ನೀವು ಬಂದಿರ್ತಕ್ಕಂಥ ಸರಿಯೋ ತಪ್ಪೋ ನಾನು ನಿಮ್ಮ ಜೊತೆ ಮಾತಾಡಿದ್ನೋ ಬಿಟ್ಟು ಅಥವಾ ನೀವು ಮಾತಾಡುವಾಗ ಹೇಳಿ ನಮ್ಮ ಆವಾಲು ಹೇಳ್ಬಿಡ್ತೀವಿ. ಈ ರಸ್ತೆ ಇದು ಏನು ಇವತ್ತು ಈಗಾಗಲೇ ಆಕ್ಸಿಡೆಂಟ್ ಝೋನ್ ಆಗಿರೋದ್ರಿಂದ ನೀವು ಆರೋಗ್ಯ ನಮ್ಮ ಎಲ್ಲ ಇಲಾಖೆಯನ್ನು ಕರ್ಕೊಂಡು ಪೊಲೀಸ್ ಇಲಾಖೆಯನ್ನು ಕರ್ಕೊಂಡು ನೀವು ಕೇಳಿ ಎಷ್ಟು ಮನವಿ ಬಂದವೆ, ಎಷ್ಟು ಸ್ಟ್ರೈಕ್ ಆಗೈತೆ, ಎಷ್ಟು ಸಾವು ನೋವು ಆಗೈತೆ ಈ ರಸ್ತೆಯಲ್ಲಿ ಅಂತೇಳಿ ನೀವು ಗುರ್ತು ಹಾಕಿ ಇಲ್ಲಿ ಹಂಸನ ಹಾಕೋದಕ್ಕೆ ಪ್ಲಾಸ್ಟಿಕ್ ಆಗಲಿ ಮತ್ತೊಂದೇ ಆಗಲಿ ಹಾಕಿ ಮುಂದೆ ಈಗ ಸತ್ತಿರೋದೇ ಮುಗೀತು, ಇನ್ಯಾರು ಸಾವು ನೋವು ಆಗಬಾರ್ದು ಆ ಥರದ್ದು ಮಾಡಬೇಕು. ಆಮೇಲೆ ಟೌನ್ ವ್ಯಾಪ್ತಿ ಡಬಲ್ ರೋಡ್ ಮಾಡ್ತೀನಿ ಅಂತಂದ್ರೆ ಇವತ್ತು ಡಬಲ್ ರೋಡ್ ಇಲ್ಲ, ರಸ್ತೆ ಅಗಲ ಮಾಡಿದ್ರಿ. ಸೈಕಲ್ನವರು ಸ್ಕೂಟರ್ ಪಕ್ಕದಲ್ಲಿ ಯಾರ ವೆಹಿಕಲ್ ಫಾಸ್ಟಾಗಿ ಬಂತು ಅಂದ್ರೆ ಅವ್ರೇನಾರ ಹೋಗ್ಬೇಕು ಅಂತಂದ್ರೆ ಅಲ್ಲಿ ಫುಟ್ಪಾತ್ಗೂ ಜಾಗ ಇಲ್ಲ. ಫುಟ್ಪಾತ್ ಪಕ್ಕನೇ ಕಂಬಗಳೈತೆ, ಇಲ್ಲ ಕಂಬಕ್ಕೆ ಕುದಬೇಕು ಗೊತ್ತಿಲ್ಲ. ನೀವು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನೀವು ಇದ್ದಿದ್ರೆ ಇಷ್ಟೊತ್ತು ಆಗಂಗೆ ಇರಲಿಲ್ಲ. ನಾವೆಲ್ಲ 12 ಗಂಟೆಯಿಂದ ಹೇಳಿ ಶುರು ಮಾಡ್ದೋ ಕುಟುಂಬ ಹೇಳಿ ಹೋಗ್ತದೆ. ಅದರಿಂದ ಇವತ್ತು ಏನು ಮಾಡ್ತಾ ಇದ್ದೀರಿ ತಕ್ಷಣದಲ್ಲಿ ಯಾವತ್ತಿಂದ ನೀವು ನಾಳೆಯಿಂದಲೇ ನೀವು ಯಾವತ್ತಿಂದ ಮಾಡಿ ಇದನ್ನ ಆಕ್ಸಿಡೆಂಟ್ ಝೋನ್ನ ಇದನ್ನ ಸರ್ಕಲ್ ಮಾಡಿ ಇಲ್ಲಿ ಯಾವುದೇ ಆಕ್ಸಿಡೆಂಟ್ ಆಗದಂಗೆ ಅನಾಹುತ ಆಗದಂಗೆ ನೀವು ಮಾಡ್ತೀನಿ ಅಂತ ಹೇಳ್ಬೇಕು. ಯಾಕೆಂದ್ರೆ ಟೌನಲ್ಲಿ ಉದ್ದಕ್ಕೂ ಅಂಗಡಿಗಳು ಬೆಳೀತಾ ಐತೆ ಸರ್ಕಲ್ ಇದು ಗೊತ್ತಾಯ್ತಾ ಇಲ್ಲ ಒಂದು ಸ್ಟ್ರೈಕ್ ಮಾಡಿ ಇಲ್ಲಂಸು ಕೆರೆ ತಂಡೂರು ಇಬ್ಬರು ಸತ್ರು ಇಲ್ಲಿ. ಅದರಿಂದ ಮೇಡಮ್ ಮೊದಲನೇದಾಗಿ ನೀವು ಬಂದಿರತಕ್ಕಂಥದ್ದು ಭಾರಿ ನಿರ್ಲಕ್ಷ್ಯ ಧೋರಣೆ. ಅದ್ರ ಬಗ್ಗೆ ಏನು ವಿವರಣೆ ಹೇಳ್ಬಿಟ್ಟು ಹೇಳ್ತೀರಿ ಈ ವಿಚಾರನ ಹೇಳಿ. ಸಿ ಅವ್ರು ಕರ್ಸ್ಕೊಂಡು ಮೇಡಮ್ ಪೊಲೀಸ್ ಇಲಾಖೆ ಎಲ್ಲರೂ ಕರ್ಕೊಂಡು ಈ ಸರೌಂಡಿಂಗ್ ವೆಹಿಕಲ್ ಎಲ್ಲ ಸರ್ವೆ ಮಾಡಿ ನೀವು ಮಾಡಬೇಕು. ಈಗ ರಸ್ತೆ ಮಾಡ್ತಾ ಇದ್ರೆ ಮೇಡಮ್ ಯಾವ ವೈಜ್ಞಾನಿಕ ಇದೇ ಇಲ್ಲ, ಎಲ್ಲ ರೋಡ್ ಎಂಡಿಗೆ ಡಾಂಬರ್ ಹಾಕ್ಬಿಟ್ರು. ಓಡಾಡೋದಲ್ಲಿಂದ ಬತ್ತು ಎಷ್ಟು ನೀವು ಕಳ್ಸ್ಕೊಡ್ತೀನಿ ಅವ್ರನ್ನ ಅಂತಂದ್ರೆ ರೋಹಿತನ ಯಾರು ಕಳಿಸ್ತೀನಿ ಎಷ್ಟು ಸರ್ 10 ಮೀಟರ್ ಡಾಂಬರ್